ಒಂದು ವರ್ಷದಲ್ಲಿ ಕೊಪ್ಪಳ ಜಿಲ್ಲೆಯ ಪೊಲೀಸರು 104 ಕಳ್ಳತನ ಪ್ರಕರಣಗಳನ್ನು ಭೇದಿಸಿದರು. ವಶಪಡಿಸಿಕೊಂಡಿದ್ದ ವಸ್ತುಗಳನ್ನು ವಾಪಸ್ಸು ಅವರ ವಾರಸುದಾರರಿಗೆ ಮರಳಿಸಿದ್ದಾರೆ. ಬರೋಬ್ಬರಿ 1,82,00,000 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದರು. ಬಳ್ಳಾರಿ ವಲಯದ ಐಜಿಪಿ ಪಿ.ಎಸ್. ಹರ್ಷ ನೇತೃತ್ವದಲ್ಲಿ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಒಟ್ಟು 252 ಪ್ರಕರಣಗಳ ಪೈಕಿ 104 ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಕಳ್ಳರಿಂದ ಬಂಗಾರ, ಬೆಳ್ಳಿ, ವಾಹನ, ಮೊಬೈಲು, ಕುರಿ, ನಗದು, ಕೋಳಿ ಹಾಗೂ ಇತರ ಬೆಲೆ ಬಾಳುವ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡು ಅವರವರ ವಾರಸುದಾರರಿಗೆ ಹಸ್ತಾಂತರಿಸಿದರು. ಪ್ರಕರಣವನ್ನು ಭೇದಿಸಿದ ಎಸ್ಪಿ, ಎಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ, ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳ ಕಾರ್ಯಕ್ಕೆ ಐಜಿಪಿ ಪಿ.ಎಸ್. ಹರ್ಷ ವ್ಯಕ್ತಪಡಿಸಿದರು. ಇಂಥ ಪ್ರಕರಣಗಳಲ್ಲಿ ಪೊಲೀಸರು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ಪೊಲೀಸರ ಈ ಒಂದು ಕಾರ್ಯ ಕೆಳ ಅಧಿಕಾರಿಗಳ ವರ್ಗ ಕಾರ್ಯ ಮೆಚ್ಚುವಂಥದ್ದು ಎಂದರು. ಈ ಸಂದರ್ಭದಲ್ಲಿ ಸಾಕಷ್ಟು ವಾರಸುದಾರರು ತಮ್ಮ ತಮ್ಮ ವಸ್ತುಗಳನ್ನು ಪೊಲೀಸ್ ಅಧಿಕಾರಿಗಳಿಂದ ಪಡೆದರು. ಈ ಸಂದರ್ಭದಲ್ಲಿ ನಂತರ ಪೊಲೀಸ್ ಅಧಿಕಾರಿಗಳು ತಮ್ಮ ಕಾರ್ಯವೈಖರಿಯ ಬಗ್ಗೆ ಸಹ ಸಂತಸಪಟ್ಟರು. ಇದೇ ಸಂದರ್ಭದಲ್ಲಿ ಐಜಿಪಿ ಹರ್ಷ ಸಹ ಮಾತನಾಡಿದರು. ಮತ್ತೊಮ್ಮೆ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ಸ್ವಾಗತ. ಹೌದಲ್ಲ ಗೌರ್ಮೆಂಟ್ ಆರ್ಡರ್ ಇದೆಲ್ಲ ಫೇಲ್ ಮಾಡಬೇಡ. ರಿಸೀವರ್ ಈ ಕಡೆ ನಿಲ್ಸ್ಬೇಕು. ಸೇಮ್ ಕೇಳಿ ಡಿಯಾಲ್ಟ ಕೇಳು ಆ ಕಡೆ ನಿಲ್ಸರ್. ಡಾಕ್ಟರ್ ಮನೋಹರ್ ಅವರು ಇಲ್ಲಿ ಕೊಪ್ಪಳ ನಗರ, ಅದರ ಜೊತೆಗೆ ನಾಗರಾಜ್, ಬಾಬುರಾವ್, ಹೈಲೈಟ್ ಮಾಡ್ಬೇಕು. ನೀವು ಎಲ್ಲೇ ಕಾಟಾದ್ರೆ ಜನರು 26 ತೊಲೆ 14 ಲಕ್ಷ ರೂಪಾಯಿ ಅಮೌಂಟ್. ಮೊಬೈಲ್ ಬರ್ಲಂಗೆ 40 ಮೊಬೈಲು 41 ಅವ್ರು ಹೇಳ್ರಿ ಸರ್ ಹೋದ್ರೆ ಕೇಳಿದ್ರೆ
ಕಾರ್ಯಕ್ರಮಕ್ಕೆ ಮಾನ್ಯರವರ ಆಗಮನ ಆಗ್ತಾ ಇದೆ. ಮಾನ್ಯರು ಡಾಕ್ಟರ್ ಪಿ ಎಸ್ ಹಂಸ ಐಟಿ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿಯವರು ಮಾನ್ಯರವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗೌರವಿಸಲಾಗುತ್ತೆ. ನಾವೆಲ್ಲರೂ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೂಡ 2025 ಅದರ ಜೊತೆಗೆ ಪೊಲೀಸ್ ಕುಟುಂಬದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾಗಿತ್ತು ನೋಡ್ಕೊಂಡು ವಾಪಸ್ ಬರೋಕ್ಕೆ ಇರಲಿಲ್ಲ. ಎಷ್ಟು ದಿನದಲ್ಲಿ ಹುಡುಕೋದು? 1 ಮಂತಲ್ಲೇ ಹುಡುಕೊಟ್ರು ಸರ್. ತುಂಬ ಒಳ್ಳೆಯ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ನೋಡಿ ಆ ಕಡೆ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಟೀಮ್ ಹೇಳ್ಬೇಕು ಸರ್. ಅದು ನಾವು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು ಸರ್. ಒಳ್ಳೆ ಅಲ್ಲ ಸ್ಟಾರ್ಟ್ ಮಾಡಿ ಹಿಂದೆ ಸರ್. ಓಕೆ. ಹೊಸ ಗಾಡಿ ಅಲ್ಲ ಹೊಂಡಾ ಗುಡ್. ಯಾರು ಡಿಟೆಕ್ಟ್ ಮಾಡಿ ಟೀಮ್ ಯಾರಪ್ಪ ಇದ್ರು? ಟೂ ವೀಲರ್ ಡಿಟೆಕ್ಷನ್ ಟೀಮ್ ಸರ್. ನಾನು ಬಸವರಾಜು. ಗುಡ್. ಕಂಗ್ರ್ಯಾಚುಲೇಷನ್ಸ್. ಬಾ 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 ಬಾ. ಗುಡ್. ವೆಲ್ ಡನ್. ನೋಡು ಆ ಕಡೆ ನೋಡು. ವೆಲ್ ಡನ್. ಗುಡ್. ಸರ್ ಒಟ್ಟು 6 ಕೆಜಿ ಮತ್ತು 2 ಕೆಜಿ ಕಳಿ. ಏನು ಈ ಕೇಸ್ ಏನು? ಅದು ಲೇಡೀಸ್ ಸರ್, ಗಂಗಮ್ಮ ಅಂತ ಹೇಳಿ ಸರ್, ಬಸ್ ಡಿಪೋ ಏರಿಯಾದ ಸರ್. ಅವರು ಮನೇಲಿಟ್ಟು ಊರಿಗೆ ಹೋಗಿರ್ತಾರೆ ಸರ್. ಬರಬೇಕಾದ್ರೆ ಅಲ್ಲಿಂದಲೇ ಒಬ್ಬ ವೀರೇಶ್ ಅಂತ ಹೇಳಿ ಸರ್ ಮಾಡ್ಕೊಂಡಿದ್ದಾರೆ. ಅದು ಫಿಂಗರ್ ಪ್ರಿಂಟು ಅವ್ರು ಬಂದಾಗ ಚಾನ್ಸ್ ಪ್ರಿಂಟ್ ಸಿಕ್ಕಿತ್ತು ಸರ್. ಆಮೇಲೆ ನಮ್ಮ ಕ್ರೈಮ್ದವರು ಸಸ್ಪೆಕ್ಟ್ ತಂದು ಕೊಟ್ಟು ಅವ್ನ ಫಿಂಗರ್ ಪ್ರಿಂಟ್ ತಂದು ಕೊಟ್ಟಿದ್ದಾರೆ. ಮೂವಿ ಕಾರ್ಡ್ ಹೋಲ್ಡ್ರ ಅವನು ಮೊದಲು ಇರಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸರ್. ಚಾನ್ಸ್ ಪ್ರಿಂಟ್ ಸಿಕ್ಕಿದೆ. ಏನೋ ಪ್ರೊಫೈಲ್ ಏನು ಎಷ್ಟು ವಯಸ್ಸು ಅಂದು ಏನಿಲ್ಲ ಸರ್. ಜೊತೆ ಏನೋ ಸಾಯಿಲ್ ಅಂತ ಇದೇನು ಕತೆ ಇದು ಸೆಕ್ಯೂರಿಟಿ ಆಗುತ್ತೆ ಸರ್. ಅದು ವೀರೇಶ್ ಅಂತ ಹೇಳಿ ಸರ್. ಇದರಲ್ಲಿ ಫಿಂಗರ್ ಪ್ರಿಂಟ್ ಇದೇನಪ್ಪ ಇದು ಆಲ್ಮೋಸ್ಟ್ ಅದು 91 ಗ್ರಾಮ್ ಇದೆ ಸರ್. ಮಹೇಶ್ ಅಂತ ಹೊಸಪೇಟೆ ತಾಲೂಕು ನೀವು ಹೇಳಿ ಮುನ್ನಪೇಟೆ ಸರ್. ಮಹೇಶ್ ಅಂತ ಮೊದಲಿಂದ ಎಷ್ಟು ದಿನ ಆಗಿತ್ತು ಒಂದು ರಿಲೀಸ್ ಆಗಿ? ಅವ್ನು ಮೊದಲು ಹಳೆ ಕೇಸುಗಳಿಂದ ರಿಲೀಸ್ ಆಗಿ ಎಷ್ಟು ದಿನ ಆಗಿತ್ತಪ್ಪ ಮಾಡಿದಾನ? ಹೌದು ಸರ್. ಈ ಸಲ ಸರಿಯಾಗಿ ಟ್ರ್ಯಾಕ್ ಮಾಡೋದು. ಜೆ ಸಿ ಎಲ್ಲಿದ್ದಾನ ಈಗ? ಸರ್ ಇವಾಗ ರಿಲೀಸ್ ಆಗಿದೆ ಸರ್. ಮತ್ತೆ ಟ್ರ್ಯಾಕ್ ಮಾಡಿ ಇಮಿಡಿಯೇಟಾಗಿ ಅವ್ನ ಮೇಲೆ ಕರೆಕ್ಟಾಗಿ ವಾಚ್ ಹಿಡಿದ್ರು. ಓಕೆ ಸರ್. ಆ ಥರ ವಾಚ್ ನೋಡಿ ನೋಡಿ ಆ ಕಡೆ ಸ್ವಲ್ಪ ಹಿಂದಕ್ಕೆ ನೋಡಿ ಸರ್ ಪ್ಲೀಸ್. ನಿಮಗೆ ಕ್ಯಾಮ್ರಾ ಗುಡ್ ಮಾಡಿದ್ರು ಸರ್. ಅದು ಸರ್ ಇದು 11.9 ಗ್ರಾಮ್ ಸರ್ ಎಸ್ ಬಿ ಟಿ ಆಗಿತ್ತು ಸರ್. ಎಸ್ ಬಿ ಟಿ ಆಗಿದೆ ಪತ್ತೆ ಮಾಡಿದ್ರು ಸರ್. ಸರ್ ಶ್ರೀರಾಮನಗರ ಸರ್. ಸರ್ ಇದು ಮನೆಯಲ್ಲಿ ಇದ್ದಾಗ ಯಾರೂ ಇರಲಿಲ್ಲ ಸರ್. ಅವಾಗ ಕಳ್ತನ ಮಾಡಿದ್ರು ಸರ್. ಸರ್ ಇದು ಫರ್ಟಿಲೈಸರ್ಸ್ ಕಳ್ತನ ಮಾಡಿದ್ರು ಸರ್. ಅದರದ್ದು ರಿಕವರಿ ಸರ್. ಸರ್ 24 ತೊಲಾಸ್ ರಿಕವರಿ ಆಗಿದೆ ಸರ್. ರಂಗಪ್ಪ ಎಷ್ಟು ಜನ ಇದೆ ಕ್ರೈಮ್ನ ನಿಮ್ಮ ಹತ್ರ ಹುಡುಗರು? 4 ಜನ. ಅಡ್ಡ ಬರಬೇಡಪ್ಪ ನಮಗಿಲ್ಲಿ ಮೇಲೆ ಕೆಲಸ ಮಾಡ್ಕೊಂಡು ಹೋಗಿ ಅವ್ರ ಜೊತೆಗೆ ಇದ್ದು ಒಡನಾಟಿದ್ದು ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಕಳ್ತನ ಮಾಡಿರ್ತಾರೆ. ಯಾವುದು ಇವ್ರು ಕಂಪ್ಲೇಂಟ್ ಯಾವುದಿದೆ ಅದನ್ನೇ ಫುಲ್ ಫ್ರೇಮ್ ತೆಗೆದು ಬರೀ ಬರೀ ಸರ್. ಆಲ್ ದ ಬೆಸ್ಟ್. ಬನ್ನಿ ರಾಮ್. ಗುಡ್. ಗುಡ್ ಜಾಬ್. ಓಕೆ ಇದು ಹಿಂಗೆ ಹಿಡ್ಕೊಳ್ಳಿ. ಇದನ್ನು ಓಪನ್ ಮಾಡ. ಯಾವ್ದೋ ಟ್ರೈ ಏನಪ್ಪ? ಚೈನ್ ಸ್ನಾಚರ್ ಯಾವ ಥರ ಕಿತ್ಕೊಂಡು ಹೋಗಿದ್ದ? ಕುತ್ತಿಗೆ ಕೈ ಕೇಳಿದ್ಬಿಟ್ಟ? ಸರಿ ಸರ್. ಆಲ್ ದಿ ಬೆಸ್ಟ್. ಗುಡ್ ಜಾಬ್. ಆಯ್ತು ಒಳ್ಳೆ ಅಲ್ಲ. ಇದು 76 ಸರ್. ಮೊನ್ನೆ ರೀಸೆಂಟ್ 13th ಜೂನ್ ಸರ್.
ರಿಕವರಿನೂ ಬಂದ ಸರ್ ಮನೋಹರ್ ಅಂತ ಮುಂದೆ ಬನ್ನಿ. ನಮಸ್ಕಾರ ನಮಸ್ತೆ ಅದು ಟ್ರೇಸ್ ಆಗಿದೆ ಸರ್ ಅಕ್ಯೂಸ್ ಮನೆ ರಿಲೀಸ್ ಆಗಿದೆ ಸರ್ 2 ಡೇಸ್ ಬ್ಯಾಕ್ ರಿಲೀಸ್ ಆಗಿದೆ ಸರ್ ಶಿವಮೊಗ್ಗ ಆಯ್ತು ವಾಚ್ ಇಡಿ ಯಾರ್ದು ನಾನೇ ಸರ್. ರೈಟ್ ಹೆಂಗೋಯ್ತಮ್ಮ ಇದು ಎಲ್ಲಿ ಸ್ನ್ಯಾಚ್ ಮಾಡಿದ್ರು ಆಯ್ತು ನೋಡಿ ಒಳ್ಳೆ ಆಯ್ತು ಒಳ್ಳೆ ಸಿಕ್ತು ಹಾಂ ಗುಡ್ ಒಳ್ಳೆ ಆಲ್ ದಿ ಬೆಸ್ಟ್ ಇದು ಕಿನ್ನಾಳಲ್ಲಾಗಿತ್ತು ಇದು ಟ್ರ್ಯಾಕ್ಟರ್ ಸರ್ ಬಸಾಪುರ ಮನೆ ಮುಂದೆ ನಿಲ್ಸಿರೋ ಸರ್ ಇದು ಬೈಕ್ ಸರ್ ಅದನ್ನು ಬೈಕ್ ಸರ್ ಇವರಿಬ್ಬರು ಬಂದಿದ್ದಾರೆ ಸರ್ ಒಂದು ಕಿನ್ನಾಳ ವೆರಿ ಗುಡ್ ವೆರಿ ಗುಡ್ ಎಲ್ಲ ಒಳ್ಳೆಯದಾಗುತ್ತೆ ಇದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ಸಹ ಒಂದು ಕಮಿಟೆಡ್ ಡಿಟೆಕ್ಷನ್ಗೋಸ್ಕರ ನಮಗೆ ಅಸಿಸ್ಟ್ ಮಾಡೋಕ್ಕೆ ಒಂದು ಕಮಿಟೆಡ್ ಸೆಂಟರ್ ಇದೆ. ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಕ್ರೈಮು ಪೊಲೀಸ್ ಠಾಣೆಯಲ್ಲಿ ವರದಿ ಆಗಿದ್ದು ಇಮ್ಮಿಡಿಯೇಟಾಗಿ SP ಅವರಿಗೆ ಗೊತ್ತಾಗ್ತದೆ. ಅವರು ಅಲ್ಲೇ ಹ್ಯಾಂಡಲ್ ಮಾಡ್ಬೋದಾ ಮತ್ತೆ ಫರ್ದರ್ ಎಸ್ಕಲೇಟ್ ಮಾಡ್ಬೋದಾ ನೋಡ್ತಾರೆ. ಯಾವುದು ಜಿಲ್ಲೆಯ ಮಟ್ಟದಲ್ಲಿ ಹ್ಯಾಂಡಲ್ ಆಗ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾಯಶಃ ಇಡೀ ದೇಶದಲ್ಲಿ ಬೆಸ್ಟ್ ಸೈಬರ್ ಸೆಟಪ್ ಇದೆ ನಮ್ಮ CIDಯಲ್ಲಿ. ಸೊ ಅವರ ನೆರವು ಪಡೆದು ಸಹ ನಾವು ಹಲವಾರು ಪ್ರಕರಣ ಭೇದಿಸ್ತಾ ಇದ್ದೇವೆ. ಅದೂ ಆಗಲಿಲ್ಲ ಅಂದರೆ ಡೆಲ್ಲಿಯಲ್ಲಿ ಸಹ ನಾವು ನಮ್ಮ ಸಿಬ್ಬಂದಿ ನಿಯೋಜಿಸಿಟ್ಟಿದ್ದೇವೆ. ಸೊ ಇಷ್ಟೆಲ್ಲ ಪ್ರಯತ್ನ ಆದಮೇಲೂ ಈ ಕನ್ವೆನ್ಷನಲ್ ಕ್ರೈಮ್ ಥರ ಸಿಸ್ಟಮು ಅಷ್ಟು ಎವಾಲ್ವ್ ಆಗಿಲ್ಲ, ಚಾಲೆಂಜಸ್ಸು ಜಾಸ್ತಿ ಇದೆ. ಸೊ ಹಾಗಾಗಿ ಸ್ಟೆಪ್ಸ್ ಇನ್ ರೈಟ್ ಡೈರೆಕ್ಷನ್ ನಾವು ಬಿಗನ್. ಸೈಬರ್ನಲ್ಲಿ ಇವತ್ತಾಗಲಿ ಇನ್ನು ಮುಂದೆ ಆಗಲಿ ಪ್ರಿವೆನ್ಷನ್ ವಿಲ್ ಬಿ ದ ಕೀ ಸ್ಟ್ರಾಟಜಿ. ಅವೇರ್ನೆಸ್ ಆಫ್ ದ ವಲ್ನರಬಲ್ ವಿಕ್ಟಿಮ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಜಾಗೃತಿ ಅಭಿಯಾನಗಳು ನಾವು ಮಾಡ್ತಾ ಇದ್ದೇವೆ, ಮುಂದೆನೂ ಸಹ ಮಾಡ್ತೇವೆ. ಏನೊಂದು ಪರ್ಟಿಕ್ಯುಲರ್ ಆಗಿ ಒಂದು ಪನಿಷ್ಮೆಂಟ್ ಇಲ್ಲ ಸರ್, ಯಾಕಂದ್ರೆ ಅವರ ಜಾಸ್ತಿ ಇದು ಮಾಡ್ತಿರ್ತಾರೆ. ಉತ್ತಮವಾದ ಕ್ವಶನ್ ಇದು. ನೆಟ್ವರ್ಕ್ನು ಬೆಳೆಸ್ತಿರ್ತಾರೆ ಬೇರೆ ಬೇರೆ ಕಡೆ. ಇಲ್ಲ, ನಾವು ಇದನ್ನ ಪ್ಯಾರಲಲ್ ಆಗಿ ಎರಡು ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು, ಕಳ್ಳನೇ ಸಿಗಲ್ಲ ಆ ಥರದ ಪ್ರಕರಣಗಳು ಒಂದಷ್ಟು. ಕಳ್ಳ ಸಿಕ್ಕರೂ ತಾವು ಹೇಳ್ತಿರೋದು ಬಹಳ ಸುಲಭವಾಗಿ ಬಯಲಾಗ್ಬಿಡ್ತದೆ. ಕನ್ವಿಕ್ಷನ್ಸು ಬಹಳ ಕಡಿಮೆ ಇದೆ. ಕನ್ವಿಕ್ಷನ್ಸ್ ಯಾಕೆ ಕಡಿಮೆ ಇದೆ ಅಂತ ಅಕ್ವಿಟಲ್ ರಿವ್ಯೂ ಕಮಿಟಿ ಅಂತ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಪ್ರಕರಣಗಳನ್ನ ಅವರ ಹಂತದಲ್ಲಿ ನೋಡ್ತಾರೆ. ಬಹಳ ಘೋರವಾದ ಪ್ರಕರಣಗಳು ಯಾವ ಅಕ್ವಿಟ ಇರ್ತವೆ ನಮ್ಮ ಹಂತದಲ್ಲಿ ನಾವು ವಲಯದಲ್ಲಿ ಒಬ್ಬ ಸೀನಿಯರ್ ಲಾ ಆಫೀಸರ್ನ ಕೂತ್ಕೊಂಡು ಪ್ರತಿಯೊಂದು ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ನೋಡ್ತೀವಿ. ತಾವು ನಂಬಲಾರ್ರಿ 95% ಪ್ರಕರಣಗಳಲ್ಲಿ ಪಂಚ ಬಂದು ಸಾಕ್ಷಿ ನುಡಿಯಲ್ಲ. ಯಾರು ಪ್ರಕರಣದಲ್ಲಿ ಅವನ ಸ್ವತ್ತು ಹೋಗಿರುತ್ತೆ, ನಾವು ಇವಾಗ ರಿಕವರ್ ಮಾಡಿ ಕೊಟ್ಟಿದ್ದೀವಿ, ಇದು ಇವಾಗ ಟ್ರಯಲ್ ಬರೋಕ್ಕೆ 6 ತಿಂಗಳಾದರೂ ಆಗ್ಬೋದು, 1 ವರ್ಷ ಆದರೂ ಆಗ್ಬೋದು. ಆಗ ಆ ವ್ಯಕ್ತಿಗೆ ಏನಾಗಿದೆ, ನನ್ನ ಸ್ವತ್ತು ಬಂದಾಯಿತು, ಇಂಟ್ರೆಸ್ಟ್ ಇಲ್ಲ, ಕೋರ್ಟಿಗೆ ಬಾಪ, ಇಂಟ್ರೆಸ್ಟ್ ಇಲ್ಲ. ನಮ್ಮ ಸಿಬ್ಬಂದಿ ರಿಪೀಟೆಡಾಗಿ ಹೋಗಿ ಮನವಿ ಮಾಡಿದ್ರು, ಇಂಟ್ರೆಸ್ಟ್ ಇಲ್ಲ. ಇದು ಮೈನ್ ಪ್ರಾಬ್ಲಮ್. FIR ಕೊಟ್ಟರು, ಕೇಸ್ ಡಿಟೆಕ್ಟ್ ಆಯಿತು, ಈ ಪ್ರಾಪರ್ಟಿ ಇಲ್ಲಿ ಇದು ಲಾಜಿಕಲ್ ಎಂಡ್ ಅಲ್ಲ. ಇದು ಬರೀ ವಿಕ್ಟಿಮ್ಗೆ ಸಮಾಧಾನ ಆಗೋ ಲೆವೆಲ್ ಇದು. ಬಟ್ ಮುಂದಿನ ನೆಕ್ಸ್ಟ್ ಕ್ರೈಮ್ ನಾವು ಪ್ರಿವೆಂಟ್ ಮಾಡ್ಬೇಕಂದ್ರೆ ಇವತ್ತು ಪ್ರಾಪರ್ಟಿ ತಗೊಂಡ್ರೆ ಪ್ರತಿಯೊಬ್ಬರು ಬಂದು ಇಂಟ್ರೆಸ್ಟ್ ತಗೊಂಡು ಸಾಕ್ಷ್ಯ ನುಡಿದು, ಸ್ವಲ್ಪ ಸಿಸ್ಟಮ್ನಲ್ಲೂ ಕಷ್ಟಗಳಿದೆ. ನಾನು ಸುಲಭ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ಸಲ ಸಾಕ್ಷಿಗಳು 5-6 ಸಲ ಬರಬೇಕಾಗ್ತದೆ. ನಾವು ಆದಷ್ಟು ಈಗ ಮಾನ್ಯ ನ್ಯಾಯಾಲಯಗಳಲ್ಲಿ ಮನವಿ ಮಾಡ್ಕೊಂಡು, ಪ್ರಾಸಿಕ್ಯೂಷನ್ ಸೈಡ್ ಮನವಿ ಮಾಡ್ಕೊಂಡು ಆದಷ್ಟು ಸಾಕ್ಷ್ಯಗಳನ್ನ ಆದಷ್ಟು ಬೇಗ ಒಳಪಡಿಸ್ಬೇಕು. ಆಮೇಲೆ ಒಂದೇ ಸಲ ಒಬ್ಬ ಸಾಕ್ಷಿ ಬಂದ ಅಂದರೆ ಒಂದು ದಿನಾಂಕದಲ್ಲಿ ಸಾಕ್ಷಿ ಮುಗಿಸ್ಬೇಕು ಅಂತ ನಾವು ಕೋರುತ್ತೇವೆ. ಆದರೆ ತಮಗೆ ಗೊತ್ತು, ಅದು ನಮ್ಮ ವ್ಯಾಪ್ತಿಗೆ ಮೀರಿದ ವಿಚಾರ. ಅಂದರೆ ನಮಗೆ ಅಲ್ಲಿ ಕಂಟ್ರೋಲ್ ಇಲ್ಲ. ನ್ಯಾಯಾಲಯ ನಾವು ಪ್ರೊಡ್ಯೂಸ್ ಮಾಡಿದ ದಿವಸ ಡೇಟ್ ಕೊಡ್ತಂದ್ರೆ ನಾವು ಡೇಟ್ನ ಕಮ್ಯುನಿಕೇಟ್ ಮಾಡೋದು ಬಿಟ್ಟರೆ ಬೇರೆ ನಮಗೆ ಕಂಟ್ರೋಲ್ ಇಲ್ಲ. ಹಾಗಾಗಿ ಈ ಕನ್ವಿಕ್ಷನ್ಗಳು ಆದರೆ
4-5 ವರ್ಷ ಒಳಗಿದ್ರೆ ಕಳ್ಳ, ಇವೆಲ್ಲ ಆಟೋಮೆಟಿಕಲಿ 95% ಕಡಿಮೆ ಆಗುತ್ತೆ. ಅದು ಒಂದು ಸೈಡ್ಗೆ ಆಯಿತು. ಎರಡನೇ ಸೈಡು, ನಾವು ಯಾರು ರಿಲೀಸ್ ಆಗಿರೋ ಕ್ರಿಮಿನಲ್ ಇದ್ದಾನೆ, ನಾವೀಗ ಬಹಳ ಮಾಡರ್ನ್ ಮೆಥಡ್ಸ್ ಬಳಸಿ ಅವನ್ನ ಸರ್ವೆಲೆನ್ಸ್ಗೆ ಇಟ್ಟಿದ್ದೀವಿ. ಓಕೆ, ಸಾಕಷ್ಟು ಕೇಸ್ನಲ್ಲಿ ಎಕ್ಸ್ಟರ್ಮಿನೇಟ್ ಮಾಡ್ತಾ ಇದ್ದೀವಿ, ಗಡೀಪಾರು ಮಾಡ್ತಾ ಇದ್ದೀವಿ. ಈಗ ಒಂದು ಒಳ್ಳೆ ಬೆಳವಣಿಗೆ ಏನಾಗಿದೆ ಅಂದರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೇನೆ ಗಡೀಪಾರು ಮಾಡುವ ಒಂದು ಅಧಿಕಾರನ ಘನ ಸರ್ಕಾರ ನಮಗೆ ನೀಡಿದೆ. ಹಾಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿನೇ ಈ ಅಧಿಕಾರ ನೀಡಿದ ಮೇಲೆ 8 ಜನ ನಟೋರಿಯಸ್ ಫೆಲೋಗಳನ್ನ ನಾವು ಗಡೀಪಾರು ಮಾಡಿದ್ದೇವೆ. ಇದು ನಮ್ಮ ಹಂತದಲ್ಲಿ ನಮಗಿರೋ ಮ್ಯಾಕ್ಸಿಮಮ್ ಅಧಿಕಾರನ ಬಳಸ್ಕೊಂಡು ನಾವು ಅವ್ರನ್ನ ತಗೊಂಡು ಇಲ್ಲಿಂದ ಇನ್ನೊಂದು ಜಿಲ್ಲೆಗೆ ಹಾಕ್ತಾ ಇದ್ವಿ. ಸೊ ದಟ್ ತಾವು ಹೇಳಿದ್ರಿ 2 ಅಂಶ, ರಿಪೀಟ್ ಅಫೆನ್ಸ್, ಅವನಿಗೆ ಇಲ್ಲೆಲ್ಲ ಗೊತ್ತು, ಇಲ್ಲಿ ಮಾಡ್ತಾನೆ, ನೆಟ್ವರ್ಕು ಬೆಳೆಸ್ತಾನೆ, ಮಾಡ್ತಾನೆ. ಸೊ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ಅದು ಬಂದಾಗಿಲ್ಲ, ಅದನ್ನು ಬೇರೆ ರೀತಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈ ಬೀಟು ಸರ್ವ್ ಆಗ್ತಾ ಇದೆ. ಏನಾಗಿದೆ, ಎಲ್ಲ ಬೀಟು ಮ್ಯಾಪ್ ಆಗಿ ಆಟೋಮೆಟಿಕಲಿ ಪಂಚ್ ಮಾಡೋ ಥರ ಈ ಬೀಟ್ ಬಂದಿದೆ ಒಂದು. ಎರಡನೇದು, ಅಲ್ಲಿ ಮೊಬೈಲ್ ಆ್ಯಪ್ ಬಂದಿದೆ. ಅದರಲ್ಲಿ ಜಸ್ಟ್ ಒಂದು ನಮ್ಮ ಆ್ಯಪ್ಗೆ ಕನೆಕ್ಟ್ ಮಾಡಿ ನೋಡಿ, ಯಾವೊಂದೇ ಫಿಂಗರ್ ಪ್ರಿಂಟ್ ರಾತ್ರಿ ಹೊತ್ತಿನಲ್ಲಿ ವೆರಿಫೈ ಮಾಡಿದ್ರು ಅವನು ಕಳ್ಳ ಇದ್ದರೆ ಅವ್ನ ಜನ್ಮ ಕುಂಡ್ಲಿ ಎಲ್ಲ ಅಲ್ಲೇ ಬಂದುಬಿಡುತ್ತೆ. ಸೊ ಹಾಗಾಗಿ ನೈಟ್ ಬೀಟ್ ಈಗ ಮೊದಲೆಲ್ಲ ಲರ್ಕಿಂಗ್ ಬೀಟ್ ಅಂತೇಳಿ ಅವನ್ನ ಹಿಡ್ಕೊಂಡು ಅವನು ಕತೆ ಅವನು ಹೇಳಿದ ಕತೆ ನಿಜಾನ ಇಲ್ಲ ವೆರಿಫೈ ಮಾಡೋಕ್ಕೆ 2-3 ದಿವಸ ಬೇಕಾಗ್ತಿತ್ತು. ಈಗ ನಮ್ಮ ಸಿಬ್ಬಂದಿಯವರ ಕೈಯಲ್ಲಿ ಏನಿದೆ ಅದೇ ಮೊಬೈಲ್ನಲ್ಲೇ ಅವನು ಯಾರು, ಅವನಿಗೆ ಅಪರಾಧಿಕ ಹಿನ್ನೆಲೆ ಇತ್ತು ಅಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲೇ ಇತ್ತು ಅಂದರೂ ಒಂದು ಸ್ಕ್ಯಾನರ್ ರನ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ. ಹಾಗಾಗಿ ನಾವು ಎಷ್ಟೋ ಅಪರಾಧಿಗಳನ್ನ ಈ ನೈಟ್ ಬೀಟ್ಸ್ನಲ್ಲಿ ನಾವು ಹಿಡಿದಾಕಿದ್ದೀವಿ. ನೈಟ್ ಬೀಟ್ಸು 2 ಥರ ನಮಗೆ ಚಾಲೆಂಜಸ್ ಇದೆ. ಅರ್ಬನ್ ಏರಿಯಾಸ್ ಜಾಸ್ತಿ ಆಗಿದೆ, ಸಿಬ್ಬಂದಿ ಎಲ್ಲ ಒಂದು ಕಡೆ ಸ್ಟ್ಯಾಗ್ನೇಟ್ ಆಗಿದ್ದಾರೆ, ಲಾ ಆ್ಯಂಡ್ ಆರ್ಡರ್ ಪ್ರೆಷರು ಜಾಸ್ತಿ ಇದೆ. ಹಾಗಾಗಿ ಇಲಾಖೆ ಬೇರೆ ಬೇರೆ ಪ್ರಯತ್ನಗಳು ನಾವು ಮಾಡಿದ್ದೀವಿ. ಅವರಿಗೆ 2 ವೀಲರ್ಗಳು ಕೊಡೋದು, ಆ ಅಧಿಕಾರಿ ಚೆಕ್ ಮಾಡೋ ವಿಧಾನಗಳನ್ನ ಚೇಂಜ್ ಮಾಡೋದು, ಒಬ್ಬ 4 ವೀಲರಲ್ಲಿರೋ ಅಧಿಕಾರಿನೂ ಒಂದು ಫುಲ್ಲು ಎಂಟೈರ್ ಸೆಕ್ಟರ್ ಕವರ್ ಮಾಡಿ, ಆಮೇಲೆ ಇವರೇನು ನೈಟ್ ಬೀಟ್ನಲ್ಲಿ ಮೊಬೈಲ್ ಪ್ಯಾಟ್ರೋಲ್, ಇವರು ಬೈ ಫುಟ್ ಇದ್ದಾರೆ, ಫುಟ್ ಪ್ಯಾಟ್ರೋಲ್ ಅವ್ರು ಚೆಕ್ ಮಾಡೋದು. ಈ ರೀತಿ ಟೆಕ್ನಾಲಜಿ ಡ್ರಿವನ್ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಬರೋ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಮಾಡಿಸ್ತೀವಿ. ಹೇಳ್ತೀನಿ, ಮುಂದೆ ಇವಾಗ ಈ ವರ್ಷದ ಸೀಸನ್ ಮುಗೀತು, ಮುಂದಿನ ವರ್ಷದ CM ಮೆಡಲ್ಗೆ ಖಚಿತವಾಗಿ ಒಂದು ಮಹಿಳೆ ಹೆಸರು ಹೋಗ್ತದೆ, ಮಹಿಳೆಗೆ ಮೆಡಲ್ ಬರ್ತದೆ. ಓಕೆ, ನಾವು ಕಡ್ಡಾಯವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ತಾವು ಹೇಳೋದು ಭಾಳ ಕರೆಕ್ಟು, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. 100% ಅವ್ರಿಗೆ ಆನ್ ಪ್ರಿಯಾರಿಟಿ ನಾವು ರೆಕಗ್ನಿಷನ್ ಮಾಡ್ತೀವಿ. ಈಗ ಲಾಸ್ಟ್ ಕಡೆ ಸ್ಕೂಲಿಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕ್ರಾಸ್ ಮಾಡಿ ಹೋಗ್ಬೇಕು. ಅಲ್ಲಿ ವೆಹಿಕಲ್ಸ್ ಭಾಳ ಇದಾಗ್ತದೆ ಸರ್. ಈಗ ಎಕ್ಸಾಂಪಲ್ ನಮ್ಮ ಬಹದ್ದೂರು ಬಂಡಿ ರೋಡ್ ಆ ಕಡೆಲ್ಲ ಇದೆ ಸರ್, ಆ ಕಡೆಲ್ಲ ಭಾಳ ಸ್ಕೂಲ್ಗಳು, ಒಂದು 2-3 ಸ್ಕೂಲಿಗೆ ಹೋಗ್ಬೇಕು ಸರ್. ಆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗೋದು ಕೂಡ ಅಲ್ಲಿ ಸರ್, ಟೈರ್ ಬ್ಲಾಸ್ಟ್ ಆಗೋದು, ವೆಹಿಕಲ್ಸ್ ಎಲ್ಲ ಇದಾಗೋದು. ಅಲ್ಲಿ ಯಾಕೆ ಸೆಕ್ಯೂರಿಟಿ ನೀವು ಇದು ಮಾಡಲ್ಲ ಅಂತ ಸರ್ ಅಂಥ ಜಾಗದಲ್ಲಿ? ಇಲ್ಲ, ಈಗ ಈ ಕ್ವಶನ್ಗೆ 2 ಆಯಾಮಗಳಿದೆ. ಒಂದು ಪೊಲೀಸಿಂಗ್ ಕಾಂಪೊನೆಂಟ್ ಏನು ಅಂತ, ಎರಡನೇದು ಇಂಜಿನಿಯರಿಂಗ್ ಕಾಂಪೊನೆಂಟ್ ಏನು ಅಂತ. ಈ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರ ಜೊತೆ ನಾವು ಎಲ್ಲೆಲ್ಲಿ ಸ್ಕೂಲ್ಸು, ಗ್ರಾಮಗಳು ಇನ್ನೊಂದಿದ್ದಾವೆ, ನೀವು ಓವರ್ ಬ್ರಿಡ್ಜ್ ಆದರೂ ಮಾಡಿಕೊಡಿ, ಒಳಗಡೆ ಏನು ಅಂಡರ್ ಪಾಸ್ ಇದೆ, ಅಂಡರ್ ಪಾಸ್ ಆದರೂ ಮಾಡಿಕೊಡಿ. ಇದು ನಾವು ಸಾಕಷ್ಟು ಕಡೆ ಡಿಮಾಂಡ್ಸ್ ಇಟ್ಟಿದ್ದೀವಿ. ಬಟ್ ನಮಗೆ ಗೊತ್ತಿರೋ ಹಾಗೆ ಅವ್ರದ್ದು ಕನ್ಸ್ಟೆಂಟ್ಸ್ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಷ್ಟು ಈ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ನಮಗೆ ಮಾಡಲಿಕ್ಕಾಗಿಲ್ಲ. ಹಾಗಿದ್ದಾಗಲೂ ನಾವು ಸ್ಕೂಲ್ಗಳ ಬಸ್ಗಳ ಮೇಲೆ ವಿಶೇಷ ನಿಗಾ ವಹಿಸಿ ಸಾಧ್ಯ ಆದಷ್ಟು ರಿಪೀಟೆಡ್ ಮೀಟಿಂಗ್ ಮಾಡಿ ನಾವು ಸೇಫ್ ಕಾರಿಡಾರ್ಸ್ನ ಸಜೆಸ್ಟ್ ಮಾಡಿದ್ದೀವಿ. ಒಂದು ಇವ್ಯಾವ ಆಟೋಗಳು ಟೋಟಲ್ ಅನಧಿಕೃತ, ಅದರಲ್ಲಿ 10-20 ಜನ ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನ ಕುರಿಗಳ ಥರ ತುಂಬ್ಕೊಂಡು ಅದನ್ನು ಆದಷ್ಟು ಮಟ್ಟಿಗೆ ಕ್ರ್ಯಾಕ್ ಡೌನ್ ಮಾಡ್ಬೇಕಂತ ನಾವು ಸ್ಪಷ್ಟವಾಗಿ SP ಅವ್ರಿಗೆ ಹೇಳಿದ್ವಿ. ಅವರು ಮಾಡ್ತಾ ಇದ್ದಾರೆ. ಸ್ವಲ್ಪ ಇದೆಲ್ಲ ಒಂದು ಮೀಟಿಂಗ್ ಆಫ್ ಮೈಂಡ್ಸ್ ಆಗಬೇಕು. ನಾವೀಗ ಆಲ್ರೆಡಿ ಹೈವೇಗೆ 2-3 ಥರ ಅಪ್ರೋಚ್ ಇಟ್ಟಿದ್ದೀವಿ. ನಾವು ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಹಾಕಿದ್ದೀವಿ. ಆಮೇಲೆ ಈ ಏನು ANPR ಕ್ಯಾಮ್ರಾಸ್ ಅಂತಾರೆ, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೀಡಿಂಗ್ ಕ್ಯಾಮ್ರಾಸು, ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಈಗ ಮತ್ತೆ ಹೊಸದಾಗೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ಸ್ಟಾಲ್ ಮಾಡೋರಿದ್ದೀವಿ. ಇದು ಈ ಎಲ್ಲ ಒಂದು ಅಂಶಗಳನ್ನ ನಾವು ಸರಿಯಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾದಾಗ ಓವರ್ ಆಲ್
ತಾವು ಶಾಲಾ ಮಕ್ಕಳದ್ದು ಹೇಳಿದ್ರಿ, ನನಗೆ ಇನ್ನೂ ಹಲವಾರು ಕಹಿ ಘಟನೆಗಳು ನೆನಪಿದ್ದಾವೆ. ಆ ಮುನಿರಾಬಾದ್ ಇದರಲ್ಲಿ ಪಾಪ ಯಾರೋ ಒಬ್ಬರು ಆ ತಾಯಿ ಹುಲಿಗೆಮ್ಮನ ದರ್ಶನ ಮಾಡಬೇಕು ಅಂತ ಬಂದು ಟ್ರ್ಯಾಕ್ಟ್ರ್ ಬಿದ್ದು ಹಲವಾರು 8 ಜನ ಜೀವ ಹೋಯಿತು. ಬಹಳ ವ್ಯಾಲ್ಯೂಯಬಲ್. ಸೊ ಇದನ್ನು ನಾವು ಒಂದು ಸಂವಾದ ಬಹಳ ಟಾಪ್ ಲೆವೆಲಲ್ಲಿ ಸನ್ಮಾನ್ಯ ಶಾಸಕರು, ಸನ್ಮಾನ್ಯ ಸಂಸದರು ಎಲ್ಲರನ್ನೂ ಸೇರಿಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಜೊತೆ ಸೇರಿಸಿ ಸಂವಾದ ಮಾಡ್ತಾ ಇದ್ದೀವಿ. ಇನ್ನೂ ಏನು ಹೆಚ್ಚೆಚ್ಚಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ನಾವು ಮಾಡ್ತೀವಿ. ಅಲ್ಲಿ ವೆಹಿಕಲ್ ಫೆಸಿಲಿಟಿ ಇಲ್ಲ ಸರ್. ಶಾಲೆಗೆ ಹೋಗೋದಕ್ಕೆ ಆಟೋದವರು ಸರ್ ನೀವು ನೋಡ್ಬೇಕು ಸರ್. ಬೆಳಿಗ್ಗೆ ಹೊತ್ತು ನೀವು ಈಗ ಏನು ಹೇಳಿದ್ರು ಸರ್ 20-30 ಜನ ಹುಡುಗರನ್ನ ಹ್ಯಾಂಡಲ್ ಹೊಳ್ಸೋಕ್ಕಾಗಲ್ಲ ಸರ್. ಹಂಗೆ ಕುಂದಿಸ್ಕೊಂಡು ಹೋಗ್ತಾರೆ ಸರ್ ಆ ರೋಡಲ್ಲಿ. ಆಮೇಲೆ ಮುಂದೆ ಹೋದಾಗ ರೋಡನ್ನು ಸರಿ ಇಲ್ಲ ಸರ್. ಅದು ಭಾಳ ಹಾರಿಬಲ್ ಇದೆ. ಇಲ್ಲ, ಅದಕ್ಕೆ ಈಗ SP ಅವರು DC ಅವರು ಇಬ್ಬರು ಸೇರಿ DDPI ಹತ್ರ ಒಂದು ಪ್ರಾಪರಾಗಿ ಒಂದು ಮೀಟಿಂಗ್ ಮಾಡಿ ಆಯಾ ಶಾಲಾ ಮಂಡಳಿಗಳಿಗೇನೆ ಈ ಥರದ್ದು ಫಸ್ಟು ವೀಡೌಟ್ ಮಾಡೋಕ್ಕೆ ಹೇಳಿ. ಇದರಲ್ಲಿ 2 ಆಯಾಮ ಇದೆ. ಒಂದು, ಈಗ ಬೆಂಗಳೂರು ಅಂತ ನೋಡಿದ್ರೆ ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲು ಲಕ್ಷಗಟ್ಟಲೆ ಫೀಸ್ ಕೊಡೋರು AC ಬಸ್ಗಳಲ್ಲಿ ಓಡಾಡಿಸ್ತಾರೆ. ಇಲ್ಲಿ ಬಹಳ ಕಷ್ಟದಿಂದ ಆ ಮಕ್ಕಳನ್ನ ಶಾಲೆಗೆ ಸೇರಿಸಿರ್ತಾರೆ. ಹಾಗಾಗಿ ಇದು ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗಬೇಕು. ಟೋಟಲಾಗಿ ಆಟೋ ಬ್ಯಾನ್ ಮಾಡಿಬಿಡ್ತೀವ, ಆಟೋ ಬ್ಯಾನ್ ಮಾಡೋದು ನಾಟ್ ಎ ಸೊಲ್ಯೂಷನ್. ಬಟ್ ಅದನ್ನು ಸೇಫ್ಟಿ ಲಿಮಿಟ್ಸಲ್ಲಿ 4 ಜನ ಅಂದರೆ 4 ಜನ, 5 ಜನ ಅಂದರೆ 5 ಜನ, ಅದು ಏನು ಸೇಫ್ಟಿ ಲಿಮಿಟ್ಸ್ ಏನಿದೆ ಅದು ವರ್ಕೌಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆ ತಮ್ಮದು ಈ ಗಮನ ನಾನು ಇನ್ನೊಂದು ವಿಚಾರದಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಹಾಕಿದ್ದೇವೆ. ನಾವು ಈ ಮಾದಕ ದ್ರವ್ಯಗಳೇನಿದ್ದಾವೆ, ಈ ವ್ಯಸನ ನಮ್ಮ ಯುವ ಪೀಳಿಗೆನ ಕಂಪ್ಲೀಟಾಗೆ ಹಾಳು ಮಾಡಿ ಅವರ ಭವಿಷ್ಯನ ಕರಾಳ ಕೂಪಕ್ಕೆ ತಳ್ತಾ ಇದೆ. ಹಾಗಾಗಿ ಇದು ಒಂದು ರಾಜ್ಯವ್ಯಾಪಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮೊನ್ನೆ ಈ ಒಂದು ಇನಿಷಿಯೇಟಿವ್ಗೆ ಚಾಲನೆ ಕೊಟ್ಟು ಒಂದು ಓತ್ನೆಲ್ಲ ಅಡ್ಮಿನಿಸ್ಟ್ರ್ ಮಾಡಿದ್ರು. ಹಾಗಾಗಿ ಈ ರೈಸ್ ಮತ್ತು ಇವತ್ತಿನ ಯುವ ಸಮಾಜಕ್ಕೆ ಅರ್ಥ ಆಗೋ ಥರ, ಕನೆಕ್ಟ್ ಆಗೋ ಥರ ಬೇಡ ಬ್ರೋ ಅಂತ ಇವಾಗ ನೀವು ನೋಡಿದಿರ, ಎಲ್ಲವಕ್ಕೂ ಬಾ ಬ್ರೋ ಬಾ ಇದು ಮಾಡೋಣ ಅದು ಮಾಡೋಣ ಅಂತ ಹೇಳ್ತಾರೆ. ಬೇಡ, ಇಂಥವೆಲ್ಲ ಈ ಚೇಷ್ಟೆಗಳು ಬೇಡ ಬ್ರೋ ಅಂತ. ಇದು ಭಾಳ ಕಂಟೆಂಪ್ರರಿ ಆಗಿ ಒಂದು ಥೀಮ್ ಇಟ್ಟು ಇಲಾಖೆ ನಾವು ರನ್ ಮಾಡ್ತಾ ಇದ್ದೀವಿ. ದಯಮಾಡಿ ಮಾಧ್ಯಮ ಮಿತ್ರರ ಸಹಕಾರ ಇರಲಿ. ಇದು ಒಂದು ಸಾಮಾಜಿಕ ದಾಯತ್ವ, ಇದು ನಮ್ಮೆಲ್ಲರ ಹೊಣೆಗಾರಿಕೆ. ಈ ಮಾದಕ ದ್ರವ್ಯಗಳ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು. ಯಾವುದೇ ಒಬ್ಬ ವ್ಯಸನಿ ಸಹ ನಾವು ಇರಕ್ಕೆ ಬಿಡಬಾರ್ದು. ಆನ್ ದ ಅದರ್ ಹ್ಯಾಂಡ್ ನಾವು ಪೊಲೀಸ್ ಇಲಾಖೆ, ಪೆಡ್ಲರ್ಸು, ನೆಟ್ವರ್ಕು, ಇದನ್ನು ಯಾವನ್ ಸಪ್ಲೈ ಮಾಡ್ತಾನೆ ಆ ಒಂದು ಜಾಲನ ಎಡೆಮುರಿ ಕೊಟ್ಟ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ತಂಡ, ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದಕ್ಕೆ ಕಂಕಣಬದ್ಧರಾಗಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸ ಮಾಡೋಣ. ತಾವೆಲ್ಲ ಈ ದಿನ ಬಂದು ನಮ್ಮ ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಬಹಳ ಸಹಕಾರ ಕೊಟ್ಟಿದ್ದೀರಾ. ತಮಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೊಡಿ, ಕಂಪ್ಲೇಂಟ್ ಕೊಡಿ, ಎನ್ಕ್ವೈರಿ ಮಾಡಿಸ್ತೇನೆ. ಕಂಪ್ಲೇಂಟ್ ಕೊಡಿ, ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿಸ್ತೇನೆ. ಇಲ್ಲ, ಈಗ ಆಯ್ತು, SP ಅವರು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಪ್ರಾಪರ್ ಆಗಿ ಕ್ರಮ ಕೈಗೊಳ್ತಾರೆ. ನಾನು ಒಂದು ವಾರ ಆದಮೇಲೆ SP ಅವ್ರಿಗೆ ಕೇಳ್ತೀನಿ ಏನು ಮಾಡಿದ್ರು ಅಂತ. ಅವ್ರು ಇವತ್ತೇ ಒಂದು ಪ್ರಾಥಮಿಕ ತನಿಖೆ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನೋ ಪಾಪ ಬೇರೆ ಮದುವೆ ವಿಚಾರಗಳು ಇನ್ನೊಂದಕ್ಕೆ ಅಂತೇಳಿ ಸುಮಾರು ಒಂದು 180 ಗ್ರಾಮ್ ಬೆಳ್ಳಿ ಇವನು ಮಾಡಿಸ್ಕೊಂಡಿದ್ದು ಅಲ್ಮರಾದಲ್ಲಿಟ್ಟಿದ್ರು. ದುಡಿಮೆ ಮೇಲೆ ಅವರು ಹೊರಗೆ ಹೋದಾಗ ಕಳ್ಳತನ ಮಾಡ್ಕೊಂಡು ಸಂಪೂರ್ಣ ಅವ್ರದ್ದು ಏನು ಈ ಇಡೀ ಅವರ ಕಷ್ಟಾರ್ಜಿತ ಏನಿತ್ತು ಅಷ್ಟನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಈ ಪ್ರಕರಣದಲ್ಲಿ ನಾವು ಉತ್ತಮವಾದ ಕೆಲಸ ಮಾಡಿ ಸುಮಾರು 1,40,000 ಬೆಲೆ ಬಾಳೋದು, ಇದು ಒಬ್ಬ ದಿನಗೂಲಿ ನೌಕರನಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ತಾವು ಯೋಚನೆ ಮಾಡಿ. ಇವತ್ತಿನ ದಿನದಲ್ಲಿ ಇನ್ನೂ ಜಾಸ್ತಿ ಇರ್ಬೋದು ಇದರ ಬೆಲೆ. ಹಾಗಾಗಿ ಆತನಿಗೆ ನಾವು ಆತನ ಸಂಪೂರ್ಣ ಪ್ರಾಪರ್ಟಿನ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಹಾಗೇನೆ ಈ ಕೊಪ್ಪಳ ನಗರದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯೋಕೆ ಅಂತೇಳಿ ಮನೆ ಬೀಗ ಹಾಕೋಗಿದ್ರು. 9,49,000 ಬೆಳ್ಳಿ ಮತ್ತು ಬಂಗಾರ ಕಳುವಾಗಿತ್ತು. ಬಹಳ
ಟಫ್ ಕೇಸ್ ಇತ್ತು, ಅಂಥ ಲೀಡ್ಸ್ ಇರಲಿಲ್ಲ. ನಮ್ಮವರು ಭಾಳ ಡೀಟೇಲ್ ಆಗಿ ಟೆಕ್ನಿಕಲ್ ಆಗಿ CC ಕ್ಯಾಮ್ರಾಗಳು ನೋಡೋದು, ಬಹಳ ಸೈಂಟಿಫಿಕ್ ಆಗಿ ವರ್ಕೌಟ್ ಮಾಡಿ ಈ 114 ಗ್ರಾಮ್ಸ್ ಬಂಗಾರ ಹಾಗೆ ಒಂದು 65 ಗ್ರಾಮ್ ಬೆಳ್ಳಿ ಏನು ಹೋಗಿತ್ತು ಇಷ್ಟನ್ನು, ಒಂದು 10 ಲಕ್ಷದ ಸರಿಸುಮಾರು ಇಷ್ಟನ್ನು ನಾವು ರಿಕವರ್ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪಾಪ ಕುರಿ ಸಾಕೊಂಡು ಜೀವನ ಮಾಡ್ತಿರೋರು, ಓಕೆ, ಇವ್ರನ್ನ ಈ ಕುರಿ ಮತ್ತು ಆಡುಗಳು 17 ಕುರಿ ಮತ್ತು ಆಡನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಸೊ ಇದು ಪಾಪ ನೋಡೋಕ್ಕೆ ಅಯ್ಯೋ ಏನೋ ಕುರಿ ಅಲ್ಲ ಅಂತ ಅನ್ಸುತ್ತೆ. ನಾನು ಒಂದೇ ಸಲ ಹೇಳಿದೆ ನಮ್ಮವ್ರಿಗೆ, ಆ ಥರ ಲಘುವಾಗಿ ತಗೊಳ್ಳೋ ಪ್ರಕರಣನೇ ಅಲ್ಲ. ಒಂದೇ ಒಂದು ಕುರಿ ಒಂದು ಜೀವನ ಆಧಾರ ಆಗಿರುತ್ತೆ. ಯಾವುದೇ ಕಾರಣಕ್ಕೆ ಈ ಪ್ರಕರಣನ ನಾವು ಅನ್ಡಿಟೆಕ್ಟೆಡ್ ಬಿಡಬಾರ್ದು ಅಂತ ನಾನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಅವ್ರಿಗೆ ತಿಳಿಸಿದಾಗ ಬಹಳ ಒಳ್ಳೆ ಕೆಲಸ ಮಾಡಿ ವಿತಿನ್ 24 hours ಈ ಕುರಿಗಳನ್ನ ನಾವು ಇದು ಭಾಳ ಇದರಲ್ಲಿ ಸಿನಿಮೀಯ ರೀತಿಯಲ್ಲಿ ಕೆಲವು ಚೇಸ್ ಗೀಸ್ ಎಲ್ಲ ಆಗೋದು, ಇದರಲ್ಲಿ ಭಾಳ ಸಿನಿಮೀಯ ರೀತಿಯಲ್ಲಿ ಇದನ್ನು ಚೇಸ್ ಮಾಡಿ ಈ ಕುರಿ ಗ್ಯಾಂಗ್ ಏನಿತ್ತು ಇದನ್ನು ಹಿಡ್ಕೊಂಬಂದಿದ್ದಾರೆ. ಹಾಗೆ ಹನುಮಸಾಗರದಲ್ಲಿ ಪಾಪ ಯಾರೋ ಫಸ್ಟ್ ಟೈಮು ಆಂಟ್ರಪ್ರನರು, ಅವನು ಕಷ್ಟಪಟ್ಟು ಒಂದು ಜ್ಯುವೆಲ್ರಿ ಶಾಪ್ ಹಾಕೊಂಡು ಏನೋ ಜೀವನ ಮಾಡೋಣ ಅಂತ, ಯಾವುದೋ ಸ್ಟೇಟ್ನವನು ಪಾಪ ಇಲ್ಲಿ ಬಂದು ಜೀವನ ಕಟ್ಕೊಳ್ಳೋಣ ಅಂತ ಒಂದು ಜ್ಯುವೆಲ್ರಿ ಶಾಪ್ ಹಾಕೊಂಡ್ರೆ 4 ದಿವಸದೊಳಗೆ ಅವನ ಅಂಗಡಿಯಿಂದ 4.5 kg ಅಷ್ಟು ಬೆಳ್ಳಿ ಕಳ್ತನ ಆಗಿತ್ತು. ಈಗ ಕಂಪ್ಲೀಟ್ ಇಂಟ್ಯಾಕ್ಟಾಗೆ ಈಗ ಆಲ್ಮೋಸ್ಟ್ ಇದು 5,66,000 ಒಂದು ಅಂದಾಜು ಬೆಲೆ, ಆಲ್ಮೋಸ್ಟ್ 6 ಲಕ್ಷ ವರ್ತು ಇಷ್ಟು ಪ್ರಾಪರ್ಟಿ ನಾವು ರಿಕವರ್ ಮಾಡಿಕೊಟ್ಟಿದ್ದೀವಿ. ಇದು ಕೇವಲ ಇಂಪಾರ್ಟೆಂಟ್. ಇವಾಗ 104 ಪ್ರಕರಣದಲ್ಲಿ ನಾವು ಒಂದು 4-5 ತಮ್ಗೆ ಹೇಳಿದೆ. ಇನ್ನೂ 100ಕ್ಕೂ ಹೆಚ್ಚು ಪ್ರಕರಣಗಳು, ಅವು ಯಾವ ಪ್ರಕರಣ ನೋಡಿದ್ರು ಈ ಥರನೇ ಪಾಪ ಕಷ್ಟಪಟ್ಟು ಅವರು ಬಹಳ ಇಡೀ ಜೀವನದ ಸೇವಿಂಗ್ಸು, ಎಸ್ಪೆಷಲಿ ತಮಗೆ ಗೊತ್ತು ಕೊಪ್ಪಳ ಕಲ್ಯಾಣ ಕರ್ನಾಟಕದ ಒಂದು ಭಾಗ, ಇಲ್ಲಿ ಜನ ಚಿನ್ನ ಬೆಳ್ಳಿ ಮುಖ ನೋಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಪಾಪ ಅವರು ಇಡೀ ಲೈಫು ಕಷ್ಟಪಟ್ಟು ಏನೋ ಒಂದು ಮಾಡಿರ್ತಾನೆ, ಒಬ್ಬ ರೈತ ಇರ್ತಾನೆ ಅಥವಾ ಹೀಗೆ ದಿನಗೂಲಿ ವ್ಯಕ್ತಿ ಇರ್ತಾನೆ. ಅವ್ರಿಗೇನು ಮನೆಗಳಿಗೆ CCTVಗಳು ಹಾಕಿ ಎಲ್ಲ ಹೈಟೆಕ್ ಲಾಕ್ ಹಾಕಿ ಹೋಗೋ ಜನ ಅಲ್ಲ, ಪಾಪ ಸಿಂಪಲಾಗಿ ಲಾಕ್ ಗೀಕ್ ಮಾಡಿ ಹೋಗಿರ್ತಾರೆ. ಹಾಗಾಗಿ ಇಷ್ಟು ಡಿಟೆಕ್ಟ್ ಆಗಿದೆ, ಒಳ್ಳೆ ಕೆಲಸ ಆಗಿದೆ. ಇದ್ರ ಮುಂದೆ ಸಹ ಈಗ ನಾವು ಬಹಳ ಒಂದು ಸ್ಟ್ರಾಟಜಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಯಾರಾದರೂ ಮನೆ ಬೀಗ ಹಾಕಿ ಹೋಗೋದಾದರೆ ಕಾನ್ಫಿಡೆನ್ಷಿಯಲ್ ಆಗಿ ನಮ್ಮ ಕಂಟ್ರೋಲ್ ರೂಮ್ಗೆ ನಮ್ಮ ನಂಬರ್ ಸಹ ಕೊಟ್ಟಿದ್ದೀವಿ ನಾವು, ಲಾಕ್ಡ್ ಹೌಸ್ ವಾಚ್ ಅಂತ. ಬಟ್ ಅದನ್ನು 100 ಜನಕ್ಕೆ ತಮಟೆಗೆ ಹೊಡೆದು ಹೇಳಿ ಅಂತ ನಾವು ಹೇಳ್ತಾ ಇಲ್ಲ. ಕರೆಕ್ಟಾಗಿ ಕಮಿಟೆಡ್ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಬೇಕು, ಅವ್ರಿಗೆ ಮಾತ್ರ ಮಾಹಿತಿ ಕೊಡಬೇಕು. ಊರಲ್ಲಿರೋರಿಗೆಲ್ಲ ಮಾಹಿತಿ ಕೊಟ್ಟರೆ ಅದ್ರದ್ದು ಎಫೆಕ್ಟ್ ಏನಾಗ್ಬೋದು ತಮಗೂ ಗೊತ್ತಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಏನು ಈ ಒಂದು ಇನಿಷಿಯೇಟಿವ್ ನಾವು ಪ್ರಾರಂಭ ಮಾಡಿದ್ದೀವಿ, ನಮ್ಮ ವಲಯದಲ್ಲಿ 4 ಜಿಲ್ಲೆಗಳಲ್ಲಿ ಮಾಡಿಸಿದ್ದೀವಿ. ತಮಗೆ ಮನೇಲಿ ಉಳ್ಕೊಳ್ಳೋಕೆ ಯಾರೂ ಇಲ್ಲ, ತಾವು ಲಾಕ್ಡ್ ಹೌಸ್ ಇಟ್ಟು ಎಲ್ಗೋ ಹೋಗ್ತಾ ಇದ್ದೀರಾ ಅಂದರೆ ಒಂದು ಕಮಿಟೆಡ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ಮಾಡಬಹುದು. ಎರಡನೇದು ಬಹಳ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಆಸರೆ ಅಂತ ನಾವು ಏನು ಇನಿಷಿಯೇಟಿವ್ ಮಾಡಿದ್ದೀವಿ, ವೃದ್ಧ ಅವರು ದಂಪತಿಗಳಿರ್ಬೋದು, ಒಬ್ಬರೇ ಇರಬಹುದು, ಅವರಿಗೆ ಏನಾದರೂ ಸರ್ವಿಸಸ್ ಬೇಕಿದ್ದಲ್ಲಿ ನಮ್ಮವರೇ ವಾಲಂಟಿಯರ್ ಆಗಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡೋ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಬೀಟ್ ವೈಸು ಮ್ಯಾಪ್ ಮಾಡಿದ್ದೀವಿ ನಾವು. ನಮಗೆ ನಿಖರವಾಗಿ ಜಿಲ್ಲಾದ್ಯಂತ ಎಲ್ಲೆಲ್ಲಿ ವೃದ್ಧ ದಂಪತಿಗಳಾಗಲಿ ಸಿಂಗಲ್ ಹೌಸಸ್ ಆಗಲಿ ನಾವು ಮ್ಯಾಪ್ ಮಾಡಿದ್ದೇವೆ. 284 ಮನೆಗಳನ್ನ ನಾವು ಮ್ಯಾಪ್ ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ. ಇವ್ರನ್ನ ಹೈ ಪ್ರಯಾರಿಟಿ ಅಂತ ನಾವು ತೆಗೆದುಕೊಂಡು ಅವ್ರಿಗೆ ರೆಗ್ಯುಲರ್ ಆಗಿ ನಮ್ಮ ಪೊಲೀಸ್ ವಿಸಿಟ್ ಮಾಡಿ, ಪೊಲೀಸ್ ಇಲಾಖೆ ಮಾತ್ರನೇ ಅಲ್ಲ, ಅವ್ರದ್ದು ಕೆಲವ್ರದ್ದೆಲ್ಲ ಬೇರೆ ಬೇರೆ ತೊಂದರೆಗಳಿದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟು, ಅವ್ರಿಗೊಂದು ಆಸರೆ ಆಗಿ ನಾವು ನಿಜವಾದ ಸೆನ್ಸ್ನಲ್ಲೇ ಆಸರೆ ಆಗಿ ಒಂದು ಊರುಗೋಲಾಗಿ ನಮ್ಮ ಇಲಾಖೆ, ನಮ್ಮ ಸಿಬ್ಬಂದಿ, ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ.
ಹಾಗಾಗಿ ಇದು ಪೊಲೀಸ್ ಕೆಲಸ ಅನ್ನೋದು ಸುಮ್ಮನೆ ಒಂದು ಸರ್ಕಾರಿ ಕೆಲಸ 9 to 5 ಥರ ಮಾಡೋಕ್ಕಾಗಲ್ಲ ನಾವು. ಬಹಳ ಇದರಲ್ಲಿ ಟೆಕ್ನಿಕಲ್ ನೋವು ಬೇಕಾಗತ್ತೆ, ಸಂವೇದನೆ ಬೇಕಾಗ್ತದೆ, ಕೆಲಸದ ಒತ್ತಡ, 1000 ಲಾ ಆ್ಯಂಡ್ ಆರ್ಡರ್ಗಳಿದ್ರೂ ನಾವು ಸಮಾಜದ ಒಂಥರ ಈ ಅಂತ್ಯೋದಯ ಅಂತಾರಲ್ಲ ಆ ಟೈಪ್ ಲಾಸ್ಟ್ ಮ್ಯಾನ್ನ ವೆಲ್ಫೇರು, ಲಾಸ್ಟ್ ಮ್ಯಾನ್ನ ಪ್ರಾಪರ್ಟಿ ಪ್ರೊಟೆಕ್ಟ್ ಮಾಡೋದು ನಮ್ಮ ಪ್ರಿಯಾರಿಟಿ ಆಗಿದೆ. ಹಾಗಾಗಿ ಇಷ್ಟು ಕೆಲಸಗಳಾಗಿದೆ. ಇನ್ನು ಮುಂದೆ ಸಹ ನಮ್ಮ ತಂಡಗಳು ಈಗ ತಾನೇ ತಾವು ಒಂದು ಫೊರೆನ್ಸಿಕ್ ವೆಹಿಕಲ್ ನಾನು ಈಗ ತಾನೇ ತಮ್ಮ ಮುಂದೆ ಸಾದರಪಡಿಸಿದೆ. ಈಗ ಕ್ರೈಮ್ ಮಾಡೋ ವಿಧಾನವೂ ಬೇರೆ ಆಗಿದೆ, ಡಿಟೆಕ್ಟ್ ಮಾಡೋ ವಿಧಾನವೂ ಬೇರೆ ಆಗಿದೆ. ಹಾಗಾಗಿ ಸರ್ಕಾರ ಆಗಲಿ ಇಲಾಖೆ ಆಗಲಿ ನಾವು ಮೋಸ್ಟ್ ಮಾಡರ್ನ್ ಎಕ್ವಿಪ್ಮೆಂಟು, ವೆಹಿಕಲ್ಸು ಇದನ್ನೆಲ್ಲ ಘನ ಸರ್ಕಾರ ನಮಗೆ ಒದಗಿಸಿಕೊಡ್ತಾ ಇದೆ. ನಾವು ಸಹ ಸಿಬ್ಬಂದಿಯವರಿಗೆ ಎಕ್ವಿಪ್ಮೆಂಟ್ ಒಂದೇ ಅಲ್ಲ, ಎಲ್ಲ ರೀತಿಯಾದ ತರಬೇತಿ ನೀಡಿ ಅವರಿಗೆ ಹುರಿದುಂಬಿಸಿ ಒಂದು ಟೀಮ್ ವರ್ಕ್ನಲ್ಲಿ ಕೆಲಸ ಮಾಡೋ ಒಂದು ಕಲ್ಚರ್ನ ನಾವು ಪ್ರೋತ್ಸಾಹಿಸ್ತಿದ್ದೇವೆ. ಒಳ್ಳೆ ಕೆಲಸ ಆಗಿದೆ, ಇನ್ನು ಮುಂದೇನೂ ಆಗ್ತದೆ ಅಂತ ಹೇಳಿ ತಮ್ಮದೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೈಬರ್ ಕ್ರೈಮ್ ಏನಿದೆ ದಟ್ ಫಸ್ಟ್ ಅವರ್ ನಮ್ಮ ಹೆಲ್ಪ್ಲೈನಿಗೆ ಫೋನ್ ಮಾಡಿ ಹೇಳಿದ್ರೆ ಡಿಟೆಕ್ಷನ್ ರೇಟು ಬಹಳ ಹೈ ಇರುತ್ತೆ. ಆಫ್ಟರ್ ದಟ್ ಗೋಲ್ಡನ್ ಅವರು ಎಲ್ಲೋ ಒಂದು ವಾರ ಆದಮೇಲೆ ಎದ್ದು ಬಂದು ನಮ್ಗೆ ಹೇಳಿದ್ರೆ ಸೈಬರ್ನಲ್ಲಿ ನಮ್ಮ ಚಾಲೆಂಜಸ್ಸು ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಡಿಟೆಕ್ಷನ್ ಪ್ರಮಾಣ ಇದರಲ್ಲಿ ಬಹಳ ಕಷ್ಟ ಇದೆ. ಆದರೆ ನಾವು ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ಸಹ ಒಂದು ಕಮಿಟೆಡ್ ಡಿಟೆಕ್ಷನ್ಗೋಸ್ಕರ ನಮಗೆ ಅಸಿಸ್ಟ್ ಮಾಡೋಕ್ಕೆ ಒಂದು ಕಮಿಟೆಡ್ ಸೆಂಟರ್ ಇದೆ. ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಕ್ರೈಮು ಪೊಲೀಸ್ ಠಾಣೆಯಲ್ಲಿ ವರದಿ ಆಗಿದ್ದು ಇಮ್ಮಿಡಿಯೇಟಾಗಿ SP ಅವರಿಗೆ ಗೊತ್ತಾಗ್ತದೆ. ಅವರು ಅಲ್ಲೇ ಹ್ಯಾಂಡಲ್ ಮಾಡ್ಬೋದಾ ಮತ್ತೆ ಫರ್ದರ್ ಎಸ್ಕಲೇಟ್ ಮಾಡ್ಬೋದಾ ನೋಡ್ತಾರೆ. ಯಾವುದು ಜಿಲ್ಲೆಯ ಮಟ್ಟದಲ್ಲಿ ಹ್ಯಾಂಡಲ್ ಆಗ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾಯಶಃ ಇಡೀ ದೇಶದಲ್ಲಿ ಬೆಸ್ಟ್ ಸೈಬರ್ ಸೆಟಪ್ ಇದೆ ನಮ್ಮ CIDಯಲ್ಲಿ. ಸೊ ಅವರ ನೆರವು ಪಡೆದು ಸಹ ನಾವು ಹಲವಾರು ಪ್ರಕರಣ ಭೇದಿಸ್ತಾ ಇದ್ದೇವೆ. ಅದೂ ಆಗಲಿಲ್ಲ ಅಂದರೆ ಡೆಲ್ಲಿಯಲ್ಲಿ ಸಹ ನಾವು ನಮ್ಮ ಸಿಬ್ಬಂದಿ ನಿಯೋಜಿಸಿಟ್ಟಿದ್ದೇವೆ. ಸೊ ಇಷ್ಟೆಲ್ಲ ಪ್ರಯತ್ನ ಆದಮೇಲೂ ಈ ಕನ್ವೆನ್ಷನಲ್ ಕ್ರೈಮ್ ಥರ ಸಿಸ್ಟಮು ಅಷ್ಟು ಎವಾಲ್ವ್ ಆಗಿಲ್ಲ, ಚಾಲೆಂಜಸ್ಸು ಜಾಸ್ತಿ ಇದೆ. ಸೊ ಹಾಗಾಗಿ ಸ್ಟೆಪ್ಸ್ ಇನ್ ರೈಟ್ ಡೈರೆಕ್ಷನ್ ಹ್ಯಾವ್ ಬಿಗನ್. ಸೈಬರ್ನಲ್ಲಿ ಇವತ್ತಾಗಲಿ ಇನ್ನು ಮುಂದೆ ಆಗಲಿ ಪ್ರಿವೆನ್ಷನ್ ವಿಲ್ ಬಿ ದ ಕೀ ಸ್ಟ್ರಾಟಜಿ. ಅವೇರ್ನೆಸ್ ಆಫ್ ದ ವಲ್ನರಬಲ್ ವಿಕ್ಟಿಮ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಜಾಗೃತಿ ಅಭಿಯಾನಗಳು ನಾವು ಮಾಡ್ತಾ ಇದ್ದೇವೆ, ಮುಂದೆನೂ ಸಹ ಮಾಡ್ತಾ ಇದ್ದೇವೆ. ಸರ್ ಈಗ ಅಂಥವ್ರಿಗೆ ಏನೊಂದು ಪರ್ಟಿಕ್ಯುಲರ್ ಆಗಿ ಒಂದು ಪನಿಷ್ಮೆಂಟ್ ಇಲ್ಲ ಅಂತ ಸರ್, ಯಾಕಂದ್ರೆ ಅವರ ಜಾಸ್ತಿ ಇದು ಮಾಡ್ತಿರ್ತಾರೆ. ಉತ್ತಮವಾದ ಕ್ವಶನ್ ಇದು. ನೆಟ್ವರ್ಕ್ನು ಬೆಳೆಸ್ತಾರೆ ಸರ್ ಅವ್ರು ಬೇರೆ ಬೇರೆ ಕಡೆ. ಇಲ್ಲ, ನಾವು ಇದನ್ನ ಪ್ಯಾರಲಲ್ ಆಗಿ ಎರಡು ವಿಚಾರಗಳನ್ನ ಪೊಲೀಸಿಂಗ್ ನಾವು ನೋಡ್ತಾ ಇದ್ದೀವಿ. ಅಂದರೆ ಏನು ದೂರುದಾರರಿದ್ದಾರೆ, ಈ ಪ್ರಾಪರ್ಟಿ ಅಫೆನ್ಸ್ಗಳಲ್ಲಿ ಪ್ರಾಪರ್ಟಿ ಕಳ್ಕೊಂಡಿರೋರು ಇದ್ದಾರೆ, ಇವರ ಜೊತೆಗೆ ಒಂದು ನಿಕಟವಾದ ಸಂಪರ್ಕ ಸಾಧಿಸಿ ಆದಷ್ಟು ಮಟ್ಟಿಗೆ ಅವರ ನೋವಿಗೆ ಆದಷ್ಟು ತ್ವರಿತವಾಗಿ ಸ್ಪಂದಿಸಬೇಕು ಅನ್ನೋದು ಇಲಾಖೆಯ ಆಶಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಬಹಳ ವಿಸ್ತೃತವಾದ ಒಂದು ಇದೇ ರೀತಿಯಾದ ಪ್ರಾಪರ್ಟಿ ರಿಟರ್ನ್ ಪರೇಡ್ನ ನಾನು ಮಾಡಿಸಿದ್ದೆ. ಅದರಲ್ಲಿ ಸರಿಸುಮಾರು ಒಂದು 200ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಏನು ಸ್ವತ್ತಿನ ಕಳವು ಪ್ರಕರಣಗಳಾಗಿತ್ತು. ಅದರಲ್ಲಿ ನಾವು ಎಲ್ಲ ವಿಕ್ಟಿಮ್ಸ್ಗೆ ಅದನ್ನು ವಾಪಸ್ ಕೊಡೋ ಕೆಲಸ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 104 ಪ್ರಕರಣಗಳನ್ನ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸ್ ಭೇದಿಸಿ ಆಲ್ಮೋಸ್ಟ್ 2 ಕೋಟಿ ಹತ್ರ 1,82,45,410 ಒಟ್ಟು ಮೌಲ್ಯ. ಒಂದು ಜಿಲ್ಲೆ ಮಟ್ಟದಲ್ಲಿ ಇಷ್ಟು ಪ್ರಾಪರ್ಟಿ ರಿಕವರ್ ಆಗಿರೋದು ಬಹಳ ಕಮೆಂಡಬಲ್ ಕೆಲಸ ಇದೆ. ಬಹಳ ಹಾರ್ಡ್ ವರ್ಕ್ ಇದರಲ್ಲಿ ಇನ್ವಾಲ್ವ್ ಇದೆ. ನಾನು ಈಗ ತಾನೇ ಎಲ್ಲ ಒಂದೊಂದೇ ಪ್ರಕರಣಗಳನ್ನ ನೋಡ್ತಾ ಇದ್ದೆ, ಏನೇನು ಡಿಟೆಕ್ಷನ್ ಆಗಿದೆ ಅಂತ.
ಈಗೇನಾಗಿದೆ, ಈ ಮೊಬೈಲ್ ಹಾವಳಿ ಭಾಳ ಜಾಸ್ತಿ ಇದೆ. ಮೊಬೈಲ್ ಕಳ್ಳರ ಹಾವಳಿ. ವಾಕಿಂಗ್ ಹೋಗ್ತಿರ್ತಾರೆ, ಅಲ್ಲಿ ಯಾವನ ಸ್ನ್ಯಾಚ್ ಮಾಡ್ತಾನೆ, ಎಲ್ಲೋ ಇಟ್ಟಿರ್ತಾರೆ, ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಸ್ನ್ಯಾಚ್ ಮಾಡ್ತಾರೆ. ಇದರಲ್ಲಿ ನಮ್ಮವರು ಬಹಳ ಉತ್ತಮವಾದ ಕೆಲಸ ಮಾಡಿ 1905 ಮೊಬೈಲ್ ಹ್ಯಾಂಡ್ಸೆಟ್ಗಳನ್ನ ರಿಕವರ್ ಮಾಡಿದ್ದಾರೆ. ಇವತ್ತೆಲ್ಲ ಡಿಸ್ಪ್ಲೇ ಇಟ್ಟಿರಲಿಲ್ಲ, ಬಟ್ ಇಷ್ಟು ಟೋಟಲ್ ಆಗಿ ನಾವು ರಿಕವರ್ ಮಾಡಿದ್ದೀವಿ. ಇದೊಂದು ಬಹಳ ಕಮೆಂಡಬಲ್ ಜಾಬ್. ಇದು ತಮಗೆ ಗೊತ್ತಿರೋ ಹಾಗೆ ಇದು ಬಹಳ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನು. ಮೊಬೈಲ್ ಕಳ್ಳನ್ನು ನಾವು ಸುಮ್ಮನೆ ಹಳೆ ಥರ ಡಾಗ್ ಸ್ಕ್ವಾಡ್ ಬಿಟ್ಟು ಫಿಂಗರ್ ಪ್ರಿಂಟ್ ಇಟ್ಕೊಂಡು ಆ ಥರ ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಮೊಬೈಲ್ ಒಂದು ಸಲ ಕಳೆದೋಯ್ತು ಅಂದರೆ ಬಹಳ ಟೆಕ್ನಿಕಲ್ ಇದು. ಆದರೂ ನಮ್ಮ ಕೊಪ್ಪಳ ಜಿಲ್ಲಾ ಪೊಲೀಸರು ಬಹಳ ಉತ್ತಮವಾದ ಕೆಲಸ ಮಾಡಿ ಇಷ್ಟು ಉತ್ತಮ ಸಂಖ್ಯೆಯಲ್ಲಿ ಈ ಕಳುವಾಗಿದ್ದ ಮೊಬೈಲ್ಗಳನ್ನ ಪತ್ತೆ ಮಾಡಿದ್ದಾರೆ. ಹಾಗೇನೆ ಬಂಗಾರದ ಆಭರಣಗಳು, ಈಗಿರೋ ಬಂಗಾರದ ಬೆಲೆ ನೋಡಿದ್ರೆ ಪಾಪ 2-3 ಗ್ರಾಮ್ ಕಳೆದೋದ್ರೂ ಬಹಳ ಕಷ್ಟ ಇದೆ. ಎಷ್ಟೋ ಜನ ತಾಯಂದ್ರ ತಾಳಿಗಳು, ಚೈನ್ ಸ್ನ್ಯಾಚಿಂಗ್ ಆಗಿರೋ ಕೇಸುಗಳು, ಮನೇಲಿ ಪಾಪ ಅವರೆಲ್ಲ ಕೆಲಸದಲ್ಲಿ ಬೀಗ ಹಾಕಿ ಹೋಗಿದ್ರೆ ಕಳುವಾಗಿದ್ದ ಕೇಸುಗಳು. ಈ ರೀತಿ ಒಟ್ಟು 988 ಗ್ರಾಮ್, ಆಲ್ಮೋಸ್ಟ್ 1 kg. ಐ ಥಿಂಕ್ ಇವತ್ತಿನ ದರದಲ್ಲಿ 1.5 ಕೋಟಿ ಇರ್ಬೋದು ಇದು ರಫ್ ಮೌಲ್ಯ. ಹಾಗೆ ಬೆಳ್ಳಿ ಆಭರಣಗಳು ಸುಮಾರು 11 kgಯಷ್ಟು ಬೆಳ್ಳಿ ಆಭರಣಗಳು. ನಗದು, ಈ ಏನು ಸ್ವತ್ತಿನ ಕಳವುಗಳಲ್ಲಿ ನಗದು ಆಲ್ಮೋಸ್ಟ್ 43,33,830 ಮೌಲ್ಯ ಇರೋ ನಗದು. 4 ವೀಲರ್ಸು ಒಂದು 6, 3 ವೀಲರ್ಸ್ ಒಂದು 3, 34 2 ವೀಲರ್ಸು. ಇಷ್ಟು ಪ್ರಾಪರ್ಟಿನ ಇವತ್ತು ರಿಟರ್ನ್ ಮಾಡಿದ್ದೀವಿ. ಅಂದರೆ ಡಿಟೆಕ್ಷನ್ ಇನ್ನೂ ಜಾಸ್ತಿ ಇದೆ ನಮ್ಮದು. ತಾವು ಅರ್ಥ ಮಾಡ್ಕೊಳ್ಬೇಕು, 3 ಸ್ಟೇಜಸ್ಸು ನಮಗೆ. FIR ಕೊಡ್ತಾರೆ, ತನಿಖೆ ಮಾಡ್ತೀವಿ. ಕೆಲವು ಕೇಸುಗಳಲ್ಲಿ ಪತ್ತೆ ಆಗುತ್ತೆ, ಸ್ವತ್ತು ಪತ್ತೆನೇ ಆಗಲ್ಲ. ಅಂದರೆ ಎಲ್ಲೋ ಕಂಪ್ಲೀಟಾಗೆ ಯಾವುದೋ ರಾಜ್ಯದಲ್ಲಿ ಏನೋ ಮಾಡಿ ಅದನ್ನು ಕಂಪ್ಲೀಟ್ ಲಿಕ್ವಿಡೇಟ್ ಮಾಡಿಬಿಟ್ಟಿದ್ರೆ ಕೆಲವು ಕಡೆ ರಿಕವರಿಗಳಾಗೋದು ಬಹಳ ಕಷ್ಟ. ಇವತ್ತಿನ ಕಾಲದಲ್ಲಿ ರಿಕವರಿ ಅನ್ನೋದು ಬಹಳ ದೊಡ್ಡ ಚಾಲೆಂಜು. ಇಂಥ ಒಂದು ಚಾಲೆಂಜಿಂಗ್ ಟೈಮ್ಸ್ನಲ್ಲೂ ಬಹಳ ಉತ್ತಮವಾದ ರಿಕವರಿ ಆಗಿದೆ. ಕೆಲವು ಇಂಟ್ರೆಸ್ಟಿಂಗ್ ಪ್ರಕರಣಗಳ ಬಗ್ಗೆ ತಮಗೆ ಹೇಳಬೇಕು ಅಂದರೆ, ಈ ಕಾರಟಗಿನಲ್ಲಿ 2 ತೊಲೆ ಮಾಂಗಲ್ಯ ಸರ ಪಾಪ ಒಂದು ಚೈನ್ ಸ್ನ್ಯಾಚಿಂಗ್ ಕೇಸು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ 4 ಗಂಟೆಗಳೊಳಗಡೆ ನಮ್ಮವರು ಭೇದಿಸಿದ್ದಾರೆ. ಇದನ್ನು ಪ್ರಕರಣ ವರದಿ ಆದ 4 ಗಂಟೆಯೊಳಗೆ ಇದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ. ಬಹಳ ಸೈಂಟಿಫಿಕ್ಕಾಗಿ ಒಂದು ಚೆಹರೆ ಪಟ್ಟಿನ ವರ್ಕೌಟ್ ಮಾಡಿ, ಬೇರೆ ಟೆಕ್ನಿಕಲ್ ಡೀಟೇಲ್ಸ್ನ ವರ್ಕೌಟ್ ಮಾಡಿ, ಆ 2 ವೀಲರ್ನಲ್ಲಿ ಏನೋ ಅವನು ಬಂದು ಸ್ನ್ಯಾಚಿಂಗ್ ಮಾಡಿದ್ದ ಆ 2 ವೀಲರ್ ಸಹ ಜಪ್ತಿ ಮಾಡಿ ಬಹಳ ಒಳ್ಳೆಯ ಕೆಲಸ ಆಗಿದೆ. ಇದು ಇವತ್ತು ನಾವು ಪ್ರಾಪರ್ಟಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಬಹಳ ಸಂತೋಷದಿಂದ ಅವರು ಇಲಾಖೆಯ ಕಾರ್ಯವೈಖರಿನ ಅವರು ಬಹಳ ಶ್ಲಾಘಿಸಿದರು. ಹಾಗೆಯೇ ಕುಷ್ಟಗಿಯಲ್ಲಿ ಒಂದು ಪ್ರಕರಣ, ನಾನು ಅವರ ಪೇರೆಂಟ್ಸ್ ಆಗಲಿ ಮಗನದಾಗಲಿ ಹೆಸರು ಹೇಳಲ್ಲ, ಕಾಂಟೆಕ್ಸ್ಟ್ ಹೇಳ್ತೀನಿ ಕೇಳಿ. ಬಟ್ ಟೀಚರು ಪಾಪ ಹಾರ್ಡ್ ವರ್ಕಿಂಗ್ ಟೀಚರು, ಸಮಾಜ ಸೇವೆಯಲ್ಲಿ ಇದ್ದಾರೆ. ಟೀಚಿಂಗ್ ಅಂದರೆ ಇನ್ನೇನು ಸಮಾಜ ಸೇವೆನೇ. ಆದರೆ ಆ ಕೆಲಸದ ಒತ್ತಡದಲ್ಲಿ ಅವ್ರ ಮಗನಿಗೆ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮಗನಿಗೆ ಈ ಸಮಾಜಘಾತುಕ ಶಕ್ತಿಗಳು ಕೆಲವರು ಅವನನ್ನು ದುಶ್ಚಟಗಳ ಕಡೆಗೆ ಎಳ್ಕೊಂಡು, ಅವನು ಇಲ್ದಿದ್ದೆಲ್ಲ ವಿಡಿಯೋಗಳು ಮಾಡ್ಕೊಂಡು, ಅವ್ರ ಮನೆಯಲ್ಲಿದ್ದಿದ್ದ ಆಸ್ತಿಗಳನ್ನೆಲ್ಲ ಚಿನ್ನ ಮತ್ತೊಂದು ಎಲ್ಲ ಆಲ್ಮೋಸ್ಟು ನೀವು ನಂಬಲಾರ್ರಿ, ಆಲ್ಮೋಸ್ಟ್ 11 ಲಕ್ಷ ಬೆಲೆ ಬಾಳ ಅಷ್ಟು ಒಡವೆಗಳನ್ನ ಮನೆಯಿಂದ ಅದೇ ಹುಡುಗನ ಹತ್ರ ತರಿಸಿ ಇವರು ಎಕ್ಸ್ಟಾರ್ಷನ್ ಮಾಡಿರ್ತಾರೆ. ಒಬ್ಬ ಟೀಚರ್ಗೆ 11 ಲಕ್ಷ ಅನ್ನೋದು ಎಷ್ಟು ವರ್ಷದ ಸಂಬಳ ಅಂತ ತಾವು ಯೋಚನೆ ಮಾಡ್ಬೋದು. ಪಾಪ ಬಹಳ ಹಾರ್ಡ್ ಅರ್ನ್ಡ್ ಮನಿ. ಅದೊಂದೇ ಅಲ್ಲ, ಬೆಳೆದ ಮಗನ
ಟೋಟಲಿ ಅವನ ಭವಿಷ್ಯ. ಸೊ ಈ ಥರ ಇದ್ದಾಗ ನಮಗೆ ಬಂದಾಗ ಈ ಪ್ರಕರಣ ನಮಗೆ ಕೊಟ್ಟಾಗ ಇದು ನೇರವಾಗಿ ನನಗೆ ಹೇಳಿದರು ಎಸ್ ಪಿ ಅವರು. ಇದಕ್ಕೊಂದು ವಿಶೇಷ ತಂಡ ರಚಿಸಿ ಬಹಳ ಟೆಕ್ನಿಕಲ್ ಇನ್ಪುಟ್ಸ್ ಎಲ್ಲ ತಗೊಂಡು ಯಾರು ಏನು ಅಂತ ಎಲ್ಲ ಭಾಳ ಡಿಟೆಕ್ಟ್ ಮಾಡಿ ಈ ನವೀನ್ ಮತ್ತು ಬಸವರಾಜ ಇದರಲ್ಲಿ ಮೇಯ್ನ್ ಫೆಲೋಸು. ಆ ಹುಡುಗಂದು ಕಾಂಪ್ರಮೈಸಿಂಗ್ ಕೈಂಡ್ ಆಫ್ ವಿಡಿಯೋಸು, ಅಂದರೆ ಅವನು ದುಶ್ಚಟಗಳಿಗೆ ಬಲಿ ಮಾಡಿ ಇವರೇ ಅವನು ಬಲಿಯಾಗಿ ಅವನು ಸಿಗರೇಟ್ ಎಳಿತಿರೋದು, ಇನ್ನೊಂದು ಎಳಿತಾ ಇರೋದು ವಿಡಿಯೋ ತೋರಿಸಿ ಅದರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಎಕ್ಸ್ಟಾರ್ಷನ್ ಮಾಡಿರ್ತಾರೆ. ಬಹಳ ಒಂದು ಸೂಕ್ಷ್ಮವಾದ ಒಂದು ಪ್ರಕರಣ, ಉತ್ತಮವಾದ ಕೆಲಸ ಮಾಡಿ ಆ ಹುಡುಗನ ಭವಿಷ್ಯ ಸೇವ್ ಮಾಡಿದ್ದು ಅಲ್ಲದೆ ಇಷ್ಟು ಪ್ರಾಪರ್ಟಿನ ನಾವು ರಿಕವರ್ ಮಾಡಿಕೊಟ್ಟಿದ್ದೀವಿ. ಆಲ್ಮೋಸ್ಟ್ 13 ತೊಲೆ ಬಂಗಾರ, ಒಂದು 60,000 ಕ್ಯಾಶು, ಇಷ್ಟು ಅವನ ಹತ್ರ ಎಕ್ಸ್ಟಾರ್ಷನ್ ಮಾಡ್ಕೊಂಡು ಹೋಗಿದ್ರು. ಅಷ್ಟನ್ನು ನಾವು ಈಗ ರಿಕವರ್ ಮಾಡಿ ಕೊಟ್ಟಿದ್ದೀವಿ. ಹಾಗೆಯೇ ಈ ಕುಷ್ಟಗಿಯಲ್ಲಿ ಇನ್ನೊಂದು ಭಾಳ ಅಂದರೆ ಮನ ಮುಟ್ಟುವಂಥ ಒಂದು ಪ್ರಕರಣ. ಈ ಪ್ರಕಾಶ ಅನ್ನೋರು ಪಾಪ ಏನೋ ಪಾಪ ಬೇರೆ ಮದುವೆ ವಿಚಾರಗಳು ಇನ್ನೊಂದಕ್ಕೆ ಅಂತೇಳಿ